ರಾಜ್ಯದ ಮಾಧ್ಯಮದ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ನಮ್ಮ ನಂದಿನಿ ಹಾಲನ್ನು ಏನು ಬಳಕೆ ಮಾಡ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ನಾವು ಯಾವುದೇ ನಂದಿನಿ ಹಾಲಿನ ದರವನ್ನು ಹೆಚ್ಚು ಮಾಡಿಲ್ಲ. ಒಂದು ಪೈಸೆ ಕೂಡ ನಾವು ಇವತ್ತು ಹೆಚ್ಚನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಮಗೆ ಪ್ರತಿ ವರ್ಷ ಜೂನು, ಜುಲೈ, ಆಗಸ್ಟಲ್ಲಿ ಪ್ರತಿ ವರ್ಷ 89 ಲಕ್ಷ 90 ಲಕ್ಷ ಲೀಟರ್ ಮಾತ್ರ ನಮಗೆ ಶೇಖರಣೆ ಆಗ್ತಾ ಇತ್ತು. 10-15 ವರ್ಷದ ಸರಾಸರಿನ ನಾವು ನೋಡೋದಾದ್ರೆ ಇವತ್ತು ಈ ವರ್ಷ 15% ಹಾಲು ಹೆಚ್ಚಳ ಆಗಿದೆ. ಇವತ್ತು 98 ಲಕ್ಷದ 17,000 ಲೀಟರ್ ಇವತ್ತಿನ ಶೇಖರಣೆ. 98 ಲಕ್ಷದ 17,000 ಲೀಟರ್ ಇವತ್ತಿನ ಶೇಖರಣೆ. ಇದು ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ. ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ ಅಮೂಲ್ ಬಿಟ್ರೆ. 1 ಕೋಟಿ ಲೀಟರ್ ಹಾಲನ್ನ ನಾವು ಗುರಿಯನ್ನು ಮುಟ್ತಾ ಇದೀವಿ ಅಂದ್ರೆ ಇದು ಬಹಳ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ. ಈ 1 ಕೋಟಿ ಲೀಟರ್ ಇನ್ನೇನು 2-3 ದಿನಗಳಲ್ಲಿ ನಾವು ರೀಚ್ ಆಗ್ತಾ ಇದೀವಿ. ಇದಕ್ಕೆ ಕಾರಣಕರ್ತರು ಕರ್ನಾಟಕ ರಾಜ್ಯದ ರೈತರು. ಕರ್ನಾಟಕ ರಾಜ್ಯದ 27 ಲಕ್ಷ ಏನು ರೈತರಿದ್ದಾರೆ ಆ ರೈತರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಮ್ಮ ಮೂಲಕ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಹೇಳಕ್ ಬಯಸ್ತೀನಿ, ನಂದಿನಿ ಹಾಲಿನ ದರ 1 ಪೈಸೆ ಕೂಡ ನಾವು ಇವತ್ತು ಹೆಚ್ಚು ಮಾಡಿಲ್ಲ. ಇವತ್ತೇನು 98 ಲಕ್ಷ ಲೀಟರ್ ನಮಗೆ ಶೇಖರಣೆ ಆಗ್ತಾ ಇದೆ. ಇವತ್ತೇನು ಹೆಚ್ಚು ಕಡಿಮೆ 8ರಿಂದ 10 ಲಕ್ಷ ಲೀಟರ್ ನಮಗೆ ಈ ತಿಂಗಳಲ್ಲಿ ಹೆಚ್ಚು ಹಾಲು ಬಂದಿದೆ. 30 ಲಕ್ಷ ಲೀಟರ್ ಹಾಲು ಇವತ್ತು ಪೌಡ್ರಿಗೆ ಹೋಗ್ತಾ ಇದೆ. 30 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ನಾವು ಪೌಡ್ರನ್ನ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ. ಒಂದು ದಿವಸಕ್ಕೆ 30 ಲಕ್ಷ ಲೀಟರ್ ಹಾಲು ಪೌಡರ್ ಮಾಡಿದ್ರೆ ಅದನ್ನ ನಾವು ಸ್ಟಾಕ್ ಮಾಡಬೇಕಾಗುತ್ತೆ. ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಒಕ್ಕೂಟಗಳ ಮೇಲೆ ಕೂಡ ಹೊರೆ ಬೀರುತ್ತೆ, 15 ಒಕ್ಕೂಟಗಳು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಬೋರ್ಡಲ್ಲಿ ಒಂದು ತೀರ್ಮಾನ ಮಾಡಿದೀವಿ. ರೈತರ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ 1000 ml ಹಾಲನ್ನು ನಾವು ಪ್ರತಿ 1 ಲೀಟರ್ಗೆ ನಾವು 42 ರೂಪಾಯಿ ರೇಟನ್ನು ತಗೊಳ್ತಾ ಇದೀವಿ. ಆ 1000 ml ಬದಲು ಆ ಪಾಕೆಟ್ ಮೇಲೆ 1050 ml ಅಂತ ಇರುತ್ತೆ. ಆ 50 ml ಗೆ ಕಾಸ್ಟ್ 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ ನಾವು 2 ರೂಪಾಯಿ ತಗೊಳ್ತಾ ಇದೀವಿ. 10 ಪೈಸೆ ನಾವು KMF ಗೆ ಹೊರೆಯನ್ನ ನಮಗೆ ಬೀಳುತ್ತೆ. ಅದು ಆ 2 ರೂಪಾಯಿನ ಮಾತ್ರ ನಾವು ಹೆಚ್ಚು ತಗೊಳ್ತಾ ಇದೀವಿ. 1050 ml ಹಾಲು ಕೊಟ್ಟು 50 ml ಕಾಸ್ಟ್ಗೆ ಮಾತ್ರ 2 ರೂಪಾಯಿ ಬೀಳುತ್ತೆ. ಆ 2 ರೂಪಾಯಿ ತಗೊಳ್ತಾ ಇದೀವಿ. ಇಲ್ಲಿ ನಂದಿನಿ ದರದ ಬಗ್ಗೆ ನಾವು ದರ ಹೆಚ್ಚು ಮಾಡಿಲ್ಲ, ಬೆಲೆ ಏರಿಕೆ ಆಗಿಲ್ಲ. ಈಗ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಮಾತಾಡಕ್ಕೆ ಏನಿಲ್ಲ. ಬಿಜೆಪಿಯವರಿಗೆ ಹೋರಾಟ ಬಿಟ್ರೆ ಮತ್ತೇನ್ ಮಾಡಕ್ಕಿದೆ? ಅವ್ರು ಹೋರಾಟ ಮಾಡಕ್ಕೆ ಇರೋದು. ಅವ್ರಿಗೆ ಜನ ಹೋರಾಟ ಮಾಡಕ್ಕೆ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂರಿಸಿರೋದು. ಅವ್ರಿಗೆ ಹೋರಾಟ ಮಾಡಕ್ಕೆ ಜನ ತೀರ್ಮಾನ ಮಾಡಿರೋದು. ಅವ್ರು ಹೋರಾಟ ಮಾಡ್ಲಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ